ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಅಧಿಕಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಡಲ್ಪಟ್ಟಿದೆ ಎಂದು ಬೈಬಲ್ ಸಾರಿ ಹೇಳುತ್ತೈತೆ. ಹಾಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಡಲ್ಪಟ್ಟಿರುವುದರಿಂದ ಆತನ ಹೆಸರಿನಲ್ಲಿ ಸೈತಾನ ಅಂಜಿ ಏನು ಅಂತಂತಂದರೆ ತನ್ನ ದಾರಿ ಹಿಡಿತೈತೆ. ಸಾಕಪ್ಪ ಸ್ವಾಮ, ನೀನು ನನ್ನನ್ನು ಪಾತಾಳಕ್ಕೆ ಕಳಿಸ್ಬೇಡ, ನಾನು ಇನ್ನೊಂದು ಸ್ವಲ್ಪ ದಿನ ಲೋಕದಲ್ಲಿ ಇರಬೇಕಂತಿದ್ದೆ, ನನಗೇನಾದರೂ ಇಲ್ಲಿ ಕುರಿಮರಿಗಳಾಗಲಿ ಹಂದಿಗಳಾಗಲಿ ಎಲ್ಲ ಹೋಗ್ತಾ ಇರ್ತಾವಲ್ಲ, ಅದರೊಳಗೆ ಹೋಗಕ್ಕೆ ಅಪ್ಪಣೆ ಕೊಡು. ಆ ಸಾಷ್ಟಾಂಗವರೆಗೆ ದೇವ ರಿಕ್ವೆಸ್ಟ್ ಮಾಡ್ತೈತಿ. ಅವಾಗ ಆ ಸೈತಾನನ ಒಂದು ಏನು ಅಂದರೆ ಶಕ್ತಿ ಏನು ಅಂತಂತಂದರೆ ಇಟ್ ಈಸ್ ಅನ್ಪರ್ಫೆಕ್ಟ್. ಅವರ್ ಗಾಡ್ ಲಾರ್ಡ್ಸ್ ಪವರ್, ಅದರ ಸಾಮರ್ಥ್ಯ ಇದು ಪರ್ಫೆಕ್ಟ್. ಅದಕ್ಕೆ ನಮ್ಮಲ್ಲಿ ಇರುವ ಪರಾತ್ಪರನ ಶಕ್ತಿ ಸಾಮರ್ಥ್ಯ ಇದು ಸೈತಾನನ ಮೇಲೆ ಓವರ್ಫ್ಲೋ ಆಗಬೇಕು. ಆವಾಗ ಆ ಸೈತಾನನ ಶಕ್ತಿ ಯಾವ ಮನುಷ್ಯನಲ್ಲಿ ಅಡಕವಾಗಿರ್ತೈತೆ, ಅದು ತನ್ನ ಪಾಪದ ಬೇರುಗಳನ್ನು ಕಿತ್ತಿಕೊಂಡು ಕೈಲಿ ಹಿಡ್ಕೊಂಡು ಓಡ್ತೈತೆ. Oh, I am going from you, from that man. Oh, Jesus, you don't touch me. Oh, I am shaking here. You are Paratparana, you are son of God. ನೀನು ಪರಾತ್ಪರನ ಮಗನು, ನಿನ್ನನ್ನು ನಾನು ಛೇದಿಸಲಾರೆನು. ನಾನು ಏನು ಅಂತಂದರೆ ನಿನಗೆ ಸರೆಂಡರ್ ಆಗ್ತೀನಿ. ಯಾಕೆ? ಆಲ್ರೆಡಿ ಅವರ್ ಲಾರ್ಡ್ ಆಲ್ಮೈಟಿ ಫಾದರ್ ಸೈತಾನನನ್ನು ಕ್ರುಜೆಯ ಮೇಲೆ ಈ ಕೆಳಗೆ ಹೋಗಲ್ಬಿಟ್ಟಿದ್ದಾನೆ, ಬಿಸಾಕ್ಬಿಟ್ಟಿದ್ದಾನೆ. ಪಿಶಾಚಿನೇ, ನಿನ್ನ ಸ್ಥಾನ ನನ್ನ ಕಾಲು ಕೆಳಗೆ ಅಂತ ಹೇಳಿದ. ಆತನ ಒಂದು ಅಧಿಕಾರ ಆತನ ಜುಟ್ಟು ಸಹಿತ ಹಿಡಿದು ದೇವರು ಆತನ ಕಾಲು ಕೆಳಗೆ ಇಟ್ಟಿದ್ದಾನೆ. ಯಾರು ಮೈಸುಕುಮಾರಿಗೆ ಮೊರೆ ಹೋಗ್ತಾನೋ, ನಾನಾ ಕಷ್ಟದಲ್ಲಿ ಬಾಧೆಯಲ್ಲಿ ನಾನಾ ಆಪತ್ತುಗಳಲ್ಲಿ ಬಿದ್ದಿದ್ದರೂ ಕೂಡ ಆ ಕರ್ತನಾದ ಯೇಸು ಆ ಸೈತಾನನನ್ನು ಹೇಗೆ ಕೃಷಿ ಮೇಲೆ ತುಳಿದು ಬಿಟ್ಟಿದ್ದಾನೋ, ಹಾಗೆ ಅವರಲ್ಲಿರುವ ಆಪತ್ತುಗಳು, ಅವರಲ್ಲಿರುವ ಸೈತಾನನ ಬಾಧೆಗಳು ಸಹಿತವಾಗಿ ಅವರ ಆಲ್ಮೈಟಿ ಗಾಡ್ ತನ್ನ ಶಕ್ತಿ ಸಾಮರ್ಥ್ಯ ಬಲದಿಂದ ಅವುಗಳನ್ನು ತುಳಿಯುವ ಹಕ್ಕು ಯೇಸು ಕ್ರಿಸ್ತನಿಗೊಬ್ಬನಿಗೆ ಉಂಟು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಹೆಸರು ಹೇಳಿ ನಾವು ಅಂತರಾಳದಿಂದ ನಾವು ನೀರಿಲ್ಲದ ಒಣನೆಲು ನೀರಿಗಾಗಿ ಎಂಬಂತೆ, ಹೇಗೆ ದಾವೀದ ರಾಜ ಕರ್ತನೇ ನಿನಗಾಗಿ ನನ್ನ ಆತ್ಮ ತವಕ ಪಡ್ತೈತೆ, ವಿ ಆರ್ ಹಂಗ್ರಿ ಟು ರಿಸೀವ್ ಅವರ್ ಗಾಡ್ಸ್ ಪ್ರೆಸೆನ್ಸ್. ಆಗ ನಾವು ರಿಯಲಿ ಆಟೋಮೆಟಿಕ್ಲಿ ನಾವು ನಮ್ಮ ದೇವರ ಸಾಮರ್ಥ್ಯವನ್ನು ನಾವು ಒಳಗಡೆ ಅದನ್ನು ಕೇಂದ್ರೀಕೃತಗೊಳಿಸಿದಾಗ ನಾವು ಕೂಡ ಕುರುಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ನೋಡುವನಾಗು, ಕುಂಟ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ನಡೆದಾಡು, ಜಿಗಿದಾಡು, ಮೂಕ ಓಪನ್ ಯುವರ್ ಮೌತ್ ಬೈ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಆ ನಾಮವನ್ನು ಪ್ರಯೋಗ ಮಾಡಿದಾಗ ದ ಸೇಮ್ ಮೆರಿಕಲ್ ನನ್ನಲ್ಲಿ ನಂಬಿಕೆ ಇಡುವುದರಿಂದ ನಾನು ಮಾಡುವ ಕಾರ್ಯಗಳನ್ನು ನೀನು ಮಾಡ್ತೀಯ, ಅದಕ್ಕಿಂತ ಮಿಗಿಲಾದ ಕಾರ್ಯಗಳನ್ನು ಮಾಡ್ತೀಯ. ಈ ಆಲ್ ದೋಸ್ ಏನು ಅಂತಂದ್ರೆ ಇವೆಲ್ಲ ಒಂದು ಸಾಮರ್ಥ್ಯಶಾಲಿ ಕೆಲಸಗಳು ನನ್ನನ್ನು ಕರೆದವರಿಗೆ ಸೀಮಿತವಾಗಿದ್ದಾವೆ. ಅವರು ಮಾಡುವುದಕ್ಕಾಗಿ ನಾನು ಅವರನ್ನು ಆರಿಸಿಕೊಂಡಿದ್ದೀನಿ. ಪರಲೋಕದಿಂದ ನಿಮಗೆ ಸಾಮರ್ಥ್ಯವನ್ನು ಕೊಡಲಿಕ್ಕಾಗಿ ನಾನು ನಿಮ್ಮನ್ನು ಕರೆದಿದ್ದೀನಿ. ರಿಸೀವ್ ದ ಪವರ್ ಫ್ರಮ್ ಹೆವನ್ ಅಂಡ್ ಗೋ ಸ್ಪೀಚ್ ದ ವರ್ಡ್ ಆಫ್ ಗಾಡ್ ಎಂಡ್ ಆಫ್ ದ ಅರ್ತ್. ಹಾಗೆ ನನ್ನ ಹೆಸರು ಹೇಳಿ ನೀವು ದೀಕ್ಷಾಸ್ಥಾನ ಕೊಡಿರಿ, ನನ್ನ ನಾಮದ ಮೂಲಕ ನೀವು ಜನಾಂಗಗಳಿಗೆ ಯೇಸು ಕರ್ತನೆಂಬ ಒಂದು ಸಾಮರ್ಥ್ಯ ಅವರಿಗೆ ಗೋಚರಪಡಿಸಿರಿ. ಅದಕ್ಕೆ ನನ್ನ ಬಿಟ್ಟು ನಾವು ಮತ್ ಕಾರ್ಯಗಳು ಮಾಡ್ಯಾರೋ ಎಂಬುವ ಒಂದು ಭಾವಜಾವ ಬೇಡ. ಆತ ಮಾತ್ಕಾರ್ಯ ಮಾಡುವ ಒಂದು ಅಧಿಕಾರ ಪರಲೋಕದಿಂದ ಬಂದದ್ದು, ಆ ಭೂಮಿಯಿಂದ ಬಂದದ್ದಲ್ಲ. ಅದಕ್ಕೋಸ್ಕರ ಚಮತ್ಕಾರಕ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ತನ್ನ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ನಾವು ನಿಟ್ಟುಸಿರು ಬಿಡುವಷ್ಟರಲ್ಲಿಯೇ ಹೋಲಿ ಸ್ಪಿರಿಟ್ ಇಮಿಡಿಯೇಟ್ಲಿ ಇಂಟರ್ಫಿಯರ್ ಯು, ಅದು ಧಾರಾಳವಾಗಿ ನಮ್ಮ ಹತ್ರ ಬಂದು ಹಿಡಿಯಲಿಕ್ಕೆ. ಅಯ್ಯೋ, ನೀನು ಯಾಕೆ ನಿಟ್ಟುಸಿರು ಬಿಡ್ತಾ ಇದೀಯಾ? ಯಾಕೆ ನೀನು ಬಲಮೃದು ಹಾಗೆ ನೀನು ವೇದನೆ ಪಡ್ತಾ ಇದೀಯಾ? ಯಾಕೆ ನೀನು ಕೊರಗ್ತಾ ಇದೀಯಾ? ಓ ಹೆಲ್ಪರ್, ಒನ್ ಆಫ್ ದ ಹೆಲ್ಪರ್, ಇಟ್ ಇಸ್ ದ ಹೋಲಿ ಸ್ಪಿರಿಟ್. ಅದು ನಿಮ್ಮನ್ನು ಸಂತೈಸಲಿಕ್ಕೆ ನಿಮಗೆ ಒಂದು ತಂದೆಯೋಪಾದಿಯಲ್ಲಿ ತಾಯಿಯೋಪಾದಿ ಮಹಾ ಅಂತಃಕರಣೆಯಿಂದಲೂ ಮಹಾದೇವರ ಒಂದು ಶಕ್ತಿಯಿಂದಲೂ ನಮ್ಮನ್ನು ತ್ವರಿತಗತಿಯಲ್ಲಿ ಸಮಾಧಾನ ಪಡಿಸ್ತೈತೆ. ಓ ಐ ರಿಸೀವ್ ದ ಹೋಲಿ ಸ್ಪಿರಿಟ್. ನಾವು ಯಾವಾಗ ಹೋಲಿ ಸ್ಪಿರಿಟ್ ಅನ್ನು ಹೊಂದ್ಕೋತೀವಿ ಆವಾಗ ನಮ್ಮಲ್ಲಿರುವ ಬೇನೆಗಳು, ನೋವುಗಳು, ಬಾಧೆಗಳು ಏನು ಅಂದರೆ ಅದರಲ್ಲಿ ವಾಕ್ಯದಲ್ಲಿ ಬರೆದ ಪ್ರಕಾರ ವೇರ್ ಇಸ್ ದ ಹೋಲಿ ಸ್ಪಿರಿಟ್ ದೇರ್ ಇಸ್ ದ ಡೆಲಿವರೆನ್ಸ್. ಅವಾಗ ದೇವರು ಹೇಳ್ತಾ ಇದ್ದಾನೆ, ಎಲ್ಲ ನಾನು ನಿಮ್ಮನ್ನು ಒಬ್ಬಂಟಿಗನಾಗಿ ಬಿಟ್ಟಿಲ್ಲ, ನನ್ನ ಪವಿತ್ರ ಆತ್ಮನ ನಿಮ್ಮ ಸಹಾಯಕ್ಕಾಗಿ ಕೊಟ್ಟಿದ್ದೀನಿ.
ನಿಮ್ಗಾಗುವ ಕಷ್ಟ ಸಂಕಟಗಳಲ್ಲಿ ನಿಮ್ಮೊಳಗೆ ಬಂದು ಅಂಗಲಾಚಿ ನನ್ನನ್ನು ಬೇಡ್ತಾನೆ. ಅವಾಗ ನಾನು ನಿಮ್ಮ ಸನ್ನಿಧಾನದಲ್ಲಿ ಪರಲೋಕದಿಂದ ನನ್ನ ಸಾಮರ್ಥ್ಯವನ್ನು ಬೈ ಹೋಲಿ ಸ್ಪಿರಿಟ್, ದೇವರ ಹೋಲಿ ಸ್ಪಿರಿಟ್ ಮೂಲಕ ಆತ ನಮಗೆ ಕಳಿಸಲ್ಪಡ್ತಾನೆ. ಆಗ ನಾವು ತ್ವರಿತಗತಿಯಲ್ಲಿ ನಮ್ಮ ರೋಗವಾಗಲಿ ಶಾಪವಾಗಲಿ ನಮಗೆ ಆಗುವ ಏನೇ ಹಾನಿ ಆಗಲಿ ಅದು ಹೋಲಿ ಸ್ಪಿರಿಟ್ ವಿಥೌಟ್ ಡ್ಯಾಮೇಜ್ ಅದು ನಮ್ಮನ್ನು ಏನು ಅಂದರೆ ಸಹಾಯ ಮಾಡ್ತೈತೆ. ನಾವು ಯಾವುದ ಹಾನಿ ಉಂಟಾಗದ ಹಾಗೆ, ಯಾವ ನಮಗೆ ಲುಕ್ಷಣೆ ಉಂಟಾಗದ ಹಾಗೆ ನಮ್ಮನ್ನು ಏನು ಅಂತಂದರೆ ಸಮತಲನದ ರೀತಿಯಲ್ಲಿ ನಮಗೆ ಅದು ಸಪೋರ್ಟ್ ಮಾಡ್ತೈತೆ. ಅದಕ್ಕೋಸ್ಕರ ಒಂದು ಸಹಾಯಕನು ನಾನು ಸಾಯದೇ ಇದ್ದರೆ, ಮೇಲೆ ಹೋಗದೇ ಇದ್ದರೆ ನಿಮಗೆ ಸಿಗಲಾರನು. ನಾನು ಪರಲೋಕಕ್ಕೆ ತಂದೆಯ ಬಳಿಗೆ ಹೋಗುತ್ತೇನೆ. ನಾನು ಹೋಗುವುದರಿಂದ ನಿಮಗೆ ಸತ್ಯದ ಆತ್ಮ ನಿಮಗೆ ಕೊಡಲ್ಪಡ್ತೈತೆ. ಆತ ಸತ್ಯದ ಆತ್ಮ ನಿಮ್ಮೊಳಗೆ ಬರಲು ಆತ ನನ್ನದರೊಳಗೆ ಬರುವ ಎಲ್ಲವನ್ನೂ ನಿಮಗೆ ಉಪದೇಶಿಸಿ ನೀವು ಸತ್ಯದಲ್ಲಿ ನಿಲ್ಲುವಂತೆ ಅದು ನಿಮ್ಮನ್ನು ಸಮರ್ಥಪಡಿಸ್ತೈತೆ. ಅಷ್ಟೇ ಅಲ್ಲ, ನಿಮ್ಮ ವಿಷಯದಲ್ಲಿ ಅದು ಮಾತಿಲ್ಲದ ನರಳಾಟದ ಹಾಗೆ ನಿಮಗಾಗಿ ಅದು ಮರೆ ಇಡ್ತೈತೆ. ದ ಹೋಲಿ ಸ್ಪಿರಿಟ್ ಏನು ಅಂದರೆ ನಿಮ್ಮ ಒಂದು ಒಳ್ಳೆತನವನ್ನು ಅದು ಬಯಸ್ತೈತೆ. ಅದಕ್ಕೋಸ್ಕರ ಆ ದೇವರು ಆ ಆತ್ಮವನ್ನು ನಮಗೆ ಕೊಟ್ಟಿರುವುದರಲ್ಲಿ ನಾವು ಕೃತಜ್ಞತರಾಗಿದ್ದೇವೆ. ನಾವು